ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಪೂಪದಾನದ ಸಂಕಲ್ಪವನ್ನು ತಿಳಿಸ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಪೂಜಾ ಸಂಕಲ್ಪವನ್ನು ತಿಳಿಸ್ಕೊಟ್ಟಿದ್ದೀನಿ. ಅಧಿಕ ಮಾಸದಲ್ಲಿ ಯಾವ ಪೂಜೆ, ವ್ರತ, ದಾನಗಳ ಬಗ್ಗೆ ಹೇಗೆ ಸಂಕಲ್ಪ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ವಿಶೇಷವಾಗಿ ಅಪೂಪದಾನಕ್ಕಾಗಿ ಒಂದು ಸಂಕಲ್ಪವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಅರ್ಘ್ಯವನ್ನು ಹೇಗೆ ಕೊಡಬೇಕು, ಯಾವ ಮಂತ್ರದಿಂದ ಅರ್ಘ್ಯ ಕೊಡಬೇಕು ಅದ್ರ ಬಗ್ಗೆಯೂ ಸಹ ತಿಳಿಸ್ತೀನಂತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಅಪೂಪದಾನವನ್ನು ಕೊಡಲಿಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವತ್ತು ನೀವು ಅಪೂಪದಾನವನ್ನು ಕೊಡ್ತೀರೋ ಅವತ್ತಿನ ದಿವಸ ಈ ಸಂಕಲ್ಪವನ್ನು ಮಾಡ್ಕೋಬೇಕು, ಆಯಿತಾ? ಅಪೂಪ ಅಂದರೆ ಅತ್ತಿರಸ. ತುಂಬ ಕಮೆಂಟ್ಸ್ ಬರ್ತಾ ಇದೆ ನನಗೆ, ಅಪೂಪ ಅಂದರೆ ಏನು, ಅಪೂಪ ಅಂದರೆ ಏನು ಅಂತ. ನಾನು ತುಂಬ ಸಲ ಹೇಳಿಬಿಟ್ಟಿದ್ದೀನಿ. ಅಪೂಪ ಅಂದರೆ ಅತ್ತಿರಸ ಅಂತಾರೆ, ಕೆಲವು ಕಡೆ ಕಜ್ಜಾಯ ಅಂತಲೂ ಕರೀತಾರಂತೆ, ಮತ್ತು ಅನರಸ ಅಂತಾರೆ ಕೆಲವು ಕಡೆ, ಆಯಿತಾ? ಅತ್ತಿರಸ, ಅನರಸ, ಅಪೂಪ ಅಂತ ಕರೀತಾರೆ. ಈ ಅಪೂಪದಾನಕ್ಕಾಗಿ ವಿಶೇಷ ಸಂಕಲ್ಪ ಇದೆ. ದಾನ ಕೊಡುವಂಥ ದಿನ ನಿಮಗೆ ಹೇಳಿದ್ದೀನಲ್ವ, ಮುತ್ತೈದೆಯರು ಹುಣ್ಣಿಮೆ ಒಳಗಡೆನೇ ಅಪೂಪವನ್ನು ದಾನ ಕೊಡಬೇಕು. 33 ಸಂಖ್ಯೆಯಲ್ಲಿ ಕೊಡೋದು. ಮತ್ತು ವಿಧವಾ ಸ್ತ್ರೀಯರು ಅಪೂಪಗಳನ್ನು ದಾನವಾಗಿ ಕೊಡೋದಾಯಿತು ಅಂದರೆ ಹುಣ್ಣಿಮೆ ನಂತರ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ನು ಅಪೂಪಗಳನ್ನು ದಾನವಾಗಿ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ, ನಾವು ಬ್ರಾಹ್ಮಣರಿಗೆ ಕೊಟ್ಟರೆ ಅವರು ತಗೊಳ್ಳೋದಿಲ್ಲ, ನಾವು ಬ್ರಾಹ್ಮಣರಲ್ಲ ಅಂತ ತುಂಬ ಜನ ನನಗೆ ಅಂತೆಲ್ಲ ಹೇಳ್ತಾಯಿದ್ರಿ. ಅಂತಹ ಸಮಯದಲ್ಲಿ ಅಪೂಪ ದಾನ ಮಾಡಿದಷ್ಟು ಫಲ ನಮಗೆ ಸಿಗಬೇಕು ಅಂತಂದರೆ ಯಾವ ದಾನವನ್ನು ಕೊಡಬೇಕು ಅಂತಂದರೆ ಅಕ್ಕಿ, ಬೆಲ್ಲ, ತುಪ್ಪ, ಆಯಿತಾ? ಅರ್ಧ ಲೀಟ್ರ್ ತುಪ್ಪ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ, ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ, ಇದನ್ನು ನೀವು ತಗೊಂಡು ದಕ್ಷಿಣೆ ಸಹಿತ ದಾನವಾಗಿ ಕೊಟ್ಟರೆ ಅಪೂಪ ದಾನ ಮಾಡಿದಷ್ಟೇ ಫಲ ಸಿಗುತ್ತೆ. ಹಾಗಾಗಿ ಯಾರಿಗೆಲ್ಲ ಅನುಕೂಲತೆಗಳಿಲ್ವೋ ಅಂಥವರು ಅಕ್ಕಿ, ಬೆಲ್ಲ ಮತ್ತು ತುಪ್ಪವನ್ನು ದಾನವಾಗಿ ಕೊಡ್ಬೋದು. ಈಗ ಅಪೂಪ ದಾನಕ್ಕಾಗಿ ಸಂಕಲ್ಪ ಅಂತ ಹೇಳಿದೆ. ನೀವು ಯಾವತ್ತು ದಾನವನ್ನು ಕೊಡ್ತೀರೋ, ಅಪೂಪ ದಾನವನ್ನು ಯಾವತ್ತು ಕೊಡ್ತೀರೋ ಅವತ್ತು ಅಪೂಪಗಳನ್ನು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಒಂದು ಹಿತ್ತಾಳೆ, ತಾಮ್ರ ಅಥವಾ ಕಂಚಿನ ಪಾತ್ರೆ ಅಥವಾ ಬೆಳ್ಳಿಯದ್ದು ನಿಮ್ಮ ಶಕ್ತಿ ಅನುಸಾರ ಆ ಪಾತ್ರೆಯಲ್ಲಿ 33 ಸಂಖ್ಯೆಯಲ್ಲಿ ಅಪೂಪಗಳನ್ನು ಇಟ್ಟು ಅದರ ಮೇಲೆ ಒಂದು ಏನಾದರೂ ಹಿತ್ತಾಳೆಯದನ್ನು ಮುಚ್ಚಿ ಅಥವಾ ರೇಷ್ಮೆ ವಸ್ತ್ರವನ್ನು ಮುಚ್ಚಬೇಕು ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ ಅಂದರೆ ಒಂದು ಹಿತ್ತಾಳೆ ಪ್ಲೇಟನ್ನು ಮುಚ್ಬೋದು, ಅಥವಾ ಬಾಳೆ ಎಲೆಯನ್ನು ಮುಚ್ಬೋದು, ಅಥವಾ ಊಟದ ಎಲೆಯನ್ನು ಮುಚ್ಚಿ ಅದನ್ನು ದೇವರ ಮುಂದೆ ಇಟ್ಟುಬಿಟ್ಟು ಒಂದು ರಂಗೋಲಿ ಹಾಕಿ ಮಣೆಯ ಮೇಲೆ ಅಪೂಪವನ್ನು ಇಟ್ಟು ಒಂದು ಪಾತ್ರೆಯಲ್ಲಿ ಅದರ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಮೊದಲಿಗೆ ಭಗವಂತನಿಗೆ, ಪುರುಷೋತ್ತಮ ರೂಪಿ ಭಗವಂತನಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ ನಂತರ ದಾನವಾಗಿ ಕೊಡಬೇಕು. ಮತ್ತು ಸಂಕಲ್ಪ ಮಾಡಿಕೊಂಡೇ ಕೊಡಬೇಕಲ್ವ ಅಪೂಪವನ್ನು. ಹೇಗೆ ಸಂಕಲ್ಪ ಮಾಡ್ಕೋಬೇಕು ಈಗ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣಂತೆ. ಮೊದಲಿಗೆ ಹಿಂದೆ ಹೇಳಿರೋ ಥರ ಆಚಮನಾದಿಗಳನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಇಟ್ಕೋಬೇಕು, ಇನ್ನೊಂದು ಪಾತ್ರೆಯಲ್ಲಿ ಅರ್ಘ್ಯ ಕೊಡಲಿಕ್ಕೆ ಅಥವಾ ನಾವು ಸಂಕಲ್ಪದ ನೀರನ್ನು ಬಿಡಲಿಕ್ಕೆ ಅದು ಒಂದು ಪಾತ್ರೆಯನ್ನು ಇಟ್ಕೊಂಡಿರಬೇಕು. ನಂತರ ದೇಶ ಕಾಲವನ್ನೆಲ್ಲ ಹೇಳ್ಕೋಬೇಕು. ಹಿಂದೆ ನಿಮಗೆ ಸಂಕಲ್ಪದಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ವ, ಬರೆದು ಸಹ ಹಾಕಿದ್ದೀನಿ, ನೋಡ್ಕೊಳ್ರಿ. ಶುಭೆ ಶೋಭನೆ ಮುಹೂರ್ತೆ ಅಂತೆಲ್ಲ ಬರೆದು ಹಾಕಿದ್ದೀನಲ್ಲ, ಸೇಮ್ ಅದೇ ಥರನೇ ಎಲ್ಲ ನೋಡಿಕೊಂಡು ಹೇಳಿಕೊಂಡು ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ, ನೀವು ಯಾವತ್ತು ದಾನವನ್ನು ಕೊಡ್ತೀರೋ ಅವತ್ತಿನ ದಿನದ ಯಾವ ದಿನ ಆಗಿರುತ್ತೋ ಆ ವಾರವನ್ನು ಹೇಳ್ಕೋಬೇಕು. ನಂತರ ನಕ್ಷತ್ರ, ಯೋಗ, ಕರ್ಣ ಎಲ್ಲವನ್ನು ಹೇಳ್ಕೋಬೇಕು. ನಂತರ ಶುಭ ಪುಣ್ಯತಿಥೌ 33 ಕೋಟಿ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣುರೂಪಿ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಮಮ ಅಂತ ಹೇಳಿಕೊಂಡು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಎಲ್ಲವನ್ನು ಹೇಳಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ನಿಖಿಲ ಪಾಪಕ್ಷಯ ಶಮನಪೂರ್ವಕ ಪುತ್ರ ಪೌತ್ರ ಅಭಿವೃದ್ಧ್ಯರ್ಥಂ ಧನಧಾನ್ಯ ಅಭಿವೃದ್ಧ್ಯರ್ಥಂ ಕ್ಷೇಮ ಸಮೃದ್ಧ್ಯರ್ಥಂ ಭೂದಾನ ಫಲಪ್ರಾಪ್ತಿ ಅಪೂಪ ಛಿದ್ರ ಸಮಸಂಖ್ಯೆ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಾದಿ ಫಲಸಿದ್ಧ್ಯರ್ಥಂ ಮಲಮಾಸ ಪ್ರಯುಕ್ತ 33 ಅಪೂಪದಾನಮಹಂ
ಕರಿಷ್ಯೆ ಅಂತ ಹೇಳ್ಕೋಬೇಕು. ಆಯಿತಾ? ತ್ರಯತ್ರಿಂಶತ್ ಅಂದರೆ 33 ಅಪೂಪಗಳನ್ನು ದಾನವಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಭಗವಂತನಲ್ಲಿ ಬೇಡಿಕೊಂಡು ಈ ರೀತಿಯಾಗಿ ಅಪೂಪ ದಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಹೀಗೆ ಬಿಟ್ಬಿಡಬೇಕು. ಇದಿಷ್ಟು ಅಪೂಪ ದಾನಕ್ಕಾಗಿ ಮಾಡ್ತಕ್ಕಂಥ ಸಂಕಲ್ಪ. ಇನ್ನು ಒಂದು ಮಂತ್ರ ಇದೆ. ದಾನ ಕೊಟ್ಟ ಮೇಲೆ, ಅಪೂಪವನ್ನು ದಾನವನ್ನು ಕೊಟ್ಟ ಮೇಲೆ ಈ ಮಂತ್ರವನ್ನು ಹೇಳ್ಕೋಬೇಕು. ವಿಷ್ಣು ರೂಪಿ ಸಹಸ್ರಾಂಶು ಸರ್ವ ಪಾಪ ಪ್ರನಾಶನಃ ಅಪೂಪಾನ್ನ ಪ್ರದಾನೇನ ಮಮ ಪಾಪಂ ವ್ಯಪೋಹತು ಅಂತ ಹೇಳಿಕೊಂಡು ದಾನವನ್ನು ಕೊಡಬೇಕು. ಅಪೂಪ ದಾನಕ್ಕಾಗಿ ಈ ರೀತಿಯಾಗಿ ಸಂಕಲ್ಪ ಮಾಡ್ಕೋಬೇಕು. ಈ ಸಂಕಲ್ಪ ಮಂತ್ರವನ್ನು ನಾನು ಬರೆದು ಹಾಕಿರ್ತೀನಿ, ಎಲ್ಲರೂ ನೋಡ್ಕೊಳ್ರಿ. ಅಪೂಪ ದಾನವನ್ನು ಯಾವತ್ತು ಮಾಡ್ತೀರೋ ಆವತ್ತಿನ ದಿವಸ ಈ ಸಂಕಲ್ಪ ಪೂರ್ವಕವಾಗಿ ಅಪೂಪ ದಾನವನ್ನು ಮಾಡಿರಿ ಅಂತ ಹೇಳ್ತೀನಿ. ಈಗ ಅರ್ಘ್ಯವನ್ನು ಹೇಗೆ ಕೊಡಬೇಕು, ಯಾವ ಮಂತ್ರದಿಂದ ದಿನನಿತ್ಯವಾಗಿ ಅರ್ಘ್ಯವನ್ನು ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಂಕಲ್ಪ ಮಾಡಿರ್ತೀವಲ್ವ, ಆ ನೀರನ್ನು ತೆಗೆದುಬಿಡಬೇಕು. ಮತ್ತು ಆಚಮನ ಮಾಡಿರೋ ನೀರು ಸಂಕಲ್ಪಕ್ಕೆ ಬರೋದಿಲ್ಲ. ಆಚಮನದ ನೀರು ಬೇರೆ ಇಟ್ಕೋಬೇಕು, ಸಂಕಲ್ಪಕ್ಕೆ ಬೇರೆ ಇಟ್ಕೋಬೇಕು, ಅರ್ಘ್ಯ ಕೊಡಲಿಕ್ಕೆ ಬೇರೆ ಇಟ್ಕೋಬೇಕು. ಸರಿನಾ? ಈಗ ಸಂಕಲ್ಪ ಮಾಡಿದ ನೀರನ್ನು ತೆಗೆದುಬಿಡಬೇಕು, ಮತ್ತು ಸಂಕಲ್ಪಕ್ಕೆ ಬಳಸಿರುವಂಥ ನೀರನ್ನು ತೆಗೆದುಬಿಟ್ಟು ಬೇರೆ ನೀರನ್ನು ತಗೊಂಡು ಅರ್ಘ್ಯವನ್ನು ಕೊಡಬೇಕು. ಈ ರೀತಿಯಾಗಿ ಬೇರೆ ಒಂದು ಪಾತ್ರೆಯಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ಒಂದು ಉದ್ದರಣೆ ಇಟ್ಕೊಂಡು ಇನ್ನೊಂದು ಅರ್ಘ್ಯ ಬಿಡಲಿಕ್ಕೆ ಪಾತ್ರೆಯನ್ನು ಇಟ್ಕೋಬೇಕು. ಈ ರೀತಿ ಸಿದ್ಧತೆ ಮಾಡಿಕೊಂಡು ಈಗ ಮಂತ್ರ ಹೇಳ್ತೀನಿ, ಇದನ್ನು ಸಹ ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ ಸ್ನೇಹಿತರೆ. ಪ್ರತಿನಿತ್ಯ ಪೂಜೆ ಎಲ್ಲ ಆದಮೇಲೆ ರಂಗೋಲಿ ಯಾವ್ಯಾವ ಸೇವೆ ಮಾಡ್ತಾ ಇದ್ದೀರೋ ಅದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಕೊನೆಯದಾಗಿ ಈ ರೀತಿಯಾಗಿ ಕೈಯಲ್ಲಿ ಒಂದು ಬಟ್ಲಡಿಕೆ, ಒಂದು ಹೂವು, ಒಂಚೂರು ಅಕ್ಷತೆ, ಮಂತ್ರಾಕ್ಷತೆ ಹೀಗೆ ಹಿಡ್ಕೋಬೇಕು. ನೀವು ಅಡಿಕೆ ಇಲ್ಲ ಅಂದರೂ ಪರವಾಗಿಲ್ಲ, ಹೂವು ಮಂತ್ರಾಕ್ಷತೆಯನ್ನು ಹಿಡ್ಕೋಬೋದು, ಅಥವಾ ಅಡಿಕೆ ಹೂವು ಮಂತ್ರಾಕ್ಷತೆಯನ್ನು ಹಿಡ್ಕೋಬೋದು. ಈ ರೀತಿಯಾಗಿ ಕೈಯಲ್ಲಿ ಅಂಗೈಯಲ್ಲಿ ಹೀಗೆ ಎಲ್ಲವನ್ನು ಇಟ್ಕೊಂಡು ಅರ್ಘ್ಯವನ್ನು ಬಿಡಬೇಕಾಗತ್ತೆ. ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಂಡು ಈ ರೀತಿ ಕೈಯನ್ನು ಕೆಳಮುಖವಾಗಿ ಪಾತ್ರೆಯಲ್ಲಿ ಹೀಗೆ ಕೈಯನ್ನು ಹಿಡ್ಕೋಬೇಕು. ಈಗ ನೀರನ್ನು ಹಾಕ್ತಾ ಹಾಕ್ತಾ ಮಂತ್ರವನ್ನು ಹೇಳ್ತಾ ಹೋಗಬೇಕು. ನೀರಷ್ಟೇ ಪಾತ್ರೆಯಲ್ಲಿ ಬೀಳ್ತಾ ಇರಬೇಕು. ಅಡಿಕೆ ಮತ್ತು ಅಕ್ಷತೆ ಹೂವು ಕೈಯಲ್ಲೇ ಇರಬೇಕು. ಈ ರೀತಿ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಅರ್ಘ್ಯ ಹೇಗೆ ಕೊಡಬೇಕು ತೋರಿಸ್ಕೊಡ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ತುಂಬ ಸಲ ತೋರಿಸಿದ್ದೀನಿ, ಮತ್ತೆ ಈಗ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ರಿ. ಹೀಗೆ ನೀರನ್ನು ಬಿಡ್ತಾ ಇರಬೇಕು ಮಂತ್ರ ಹೇಳ್ತಾ. ಮಂತ್ರ ಹೀಗಿದೆ: ಇಮಂ ಮಂತ್ರಂ ಗೃಹಾಣಾರ್ಘ್ಯಂ ದೇವದೇವ ನಮೋಸ್ತುತೆ ರಾಧಾಪತಿ ಶ್ರೀ ಪುರುಷೋತ್ತಮಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು. ಒಂದು ಬಾರಿ ಪೂರ್ತಿ ಮಂತ್ರವನ್ನು ಹೇಳಿಬಿಟ್ಟು ಕೊನೆಯದಾಗಿ 33 ಬಾರಿ ಇದಮರ್ಘ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ 33 ಬಾರಿ ಹೇಳ್ಬೋದು. ಪ್ರತಿನಿತ್ಯ 33 ಬಾರಿ ಅರ್ಘ್ಯವನ್ನು ಕೊಡೋದು ತುಂಬ ಶ್ರೇಷ್ಠವಾದದ್ದು. ಯಾವುದೇ ಒಂದು ಪೂಜೆ ಮಾಡಿರಿ, ಯಾವ ಒಂದು ರಂಗೋಲಿ ಹಾಕ್ಕೊಳ್ರಿ, ಯಾವುದೇ ರೀತಿಯ ಸೇವೆಯನ್ನು ಮಾಡಿರಿ, 33 ಬಾರಿ ಅರ್ಘ್ಯವನ್ನು ಕೊಡಬೇಕು. ಇನ್ನು ಅಪೂಪ ದಾನವನ್ನು ಮಾಡುವಾಗ ಈ ರೀತಿ ಅರ್ಘ್ಯವನ್ನು ಕೊಡಬೇಕು. ದೇವದೇವ ಜಗನ್ನಾಥ ಪ್ರಪನ್ನಾರ್ಧಿಹರ ಪ್ರಭೋ ಅಪೂಪಾನ್ನಂ ದ್ವಯಂ ದತ್ತ ಮಯಾ ತುಭ್ಯಂ ಪುರುಷೋತ್ತಮ ಶ್ರೀ ಪುರುಷೋತ್ತಮ ಪ್ರೀತೋಸ್ತು ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಅಪೂಪ ದಾನಕ್ಕೆ ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಅರ್ಘ್ಯ ಕೊಟ್ಟ ಮೇಲೆ ಈ ಅಡಿಕೆ ಬಟ್ಲಡಿಕೆಯನ್ನು ನೀವು ತೆಗೆದು ಇಟ್ಕೋಬೋದು. ಪ್ರತಿನಿತ್ಯ ಇದೇ ಅಡಿಕೆಯನ್ನು ಬಳಸಿ 33 ಬಾರಿ ಅರ್ಘ್ಯವನ್ನು ಕೊಡ್ಬೋದು. ಮಿಕ್ಕಿದ ಹಾಗೆ ಈ ಹೂವು, ಅಕ್ಷತೆ, ನೀರು ಏನಿರುತ್ತೆ ಇದನ್ನೆಲ್ಲನೂ ಗಿಡದಲ್ಲಿ ಹಾಕ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಪೂಪ ದಾನದ ಸಂಕಲ್ಪ ಮತ್ತು ಅರ್ಘ್ಯ ಮಂತ್ರ, ಅರ್ಘ್ಯವನ್ನು ಹೇಗೆ ಕೊಡಬೇಕು, ಅಪೂಪ ದಾನಕ್ಕೆ ಹೇಗೆ ಕೊಡಬೇಕು, ದಿನನಿತ್ಯವಾಗಿ ಅರ್ಘ್ಯವನ್ನು ಹೇಗೆ ಕೊಡಬೇಕು ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಆನಂದ ಪುರುಷೋತ್ತಮನ ಪ್ರೀತಿಗಾಗಿ ಅಧಿಕ ಮಾಸದಲ್ಲಿ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿಕೊಳ್ಳ್ರಿ, ಹೆಚ್ಚು ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳ್ರಿ, ಸುಖವಾಗಿ ಇರ್ರಿ ಅಂತ ಹೇಳ್ತಾ ಇದು ನನ್ನ ಕೊನೆಯ ಅಧಿಕ ಮಾಸದ ವಿಡಿಯೋ. ಸ್ನೇಹಿತರೆ, ಎಲ್ಲ ವಿಡಿಯೋಗಳಲ್ಲಿ ನಿಮಗೆಲ್ಲ ಉಪಯೋಗ ಆಗುವಂಥ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಮತ್ತು ಎಲ್ಲ ದಾನಗಳು, ಧರ್ಮಗಳು, ಪೂಜೆಗಳು, ವ್ರತಗಳು ಏನೇ ಮಾಡಿರಿ ನೀವು ಒಂದು ಅನುಸಂಧಾನವನ್ನು ಇಟ್ಕೊಳ್ರಿ. ನಾಹಂ ಕರ್ತ ಹರಿಕರ್ತ
ಅಷ್ಟೇ. ನಾನು ಯಾವುದನ್ನು ಮಾಡ್ತಾ ಇಲ್ಲ, ನನ್ನಲ್ಲಿ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಈ ಒಂದು ಪುಣ್ಯ ಕಾರ್ಯವನ್ನು ಅಂತ ಅಂದ್ಕೊಂಡು ಪುಣ್ಯ ಕಾರ್ಯಗಳನ್ನು ಮಾಡಿಕೊಳ್ಳ್ರಿ. ಎಲ್ಲ ಪುಣ್ಯ ಕಾರ್ಯವನ್ನು ಪುರುಷೋತ್ತಮನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿಕೊಳ್ಳ್ರಿ. ಒಂದು ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ಕೊಟ್ಟಿದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಷ್ಟೇ. ಹಾಗಾಗಿ ಏನು ಕೊಡ್ತೀವೋ ಅದು ನಮ್ಮ ಹಿಂದೆ ಬರುತ್ತೆ. ನಮ್ಮ ಹಿಂದೆ ಯಾವುದೇ ರೀತಿ ಸಂಪತ್ತು, ಐಶ್ವರ್ಯ ಯಾವುದೂ ಬರೋದಿಲ್ಲ. ನಮ್ಮ ಹಿಂದೆ ಬರ್ತಕ್ಕಂಥದ್ದು ಪುಣ್ಯ, ಪಾಪ ಅಷ್ಟೇ. ಹಾಗಾಗಿ ಪುಣ್ಯ ಹೆಚ್ಚು ತಗೊಂಡು ಹೋಗೋದಾ, ಪಾಪಗಳನ್ನು ಹೆಚ್ಚು ಕಟ್ಕೊಂಡು ಹೋಗೋದಾ, ನೀವೇ ಡಿಸೈಡ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ. ಸದ್ಯಕ್ಕೆ ಅಧಿಕ ಮಾಸದ ವಿಡಿಯೋಗಳೆಲ್ಲ ಮುಗೀತು. ಎಲ್ಲನೂ ಉಪಯೋಗ ಮಾಡ್ಕೊಂಡಿದ್ದೀರಾ, ಉಪಯೋಗ ಮಾಡ್ಕೊತೀರಾ ಅಂತ ಅಂದ್ಕೊಂಡು ನಿಮ್ಮ ಕೈಲಾದಂಥ ದಾನ ಧರ್ಮಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳ್ರಿ. ಪುರುಷೋತ್ತಮನ ಪ್ರೀತಿಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ಕೇಳಿದ್ದೇ ಪ್ರಶ್ನೆಗಳನ್ನು ದಯವಿಟ್ಟು ಮತ್ತೆ ಕೇಳಬೇಡ್ರಿ. ನಾನು ತುಂಬ ಬ್ಯುಸಿ ಇದ್ದೀನಿ, ನನಗೂ ತುಂಬ ಕೆಲಸಗಳಿದೆ. ಗೆಜ್ಜೆ ವಸ್ತ್ರ, ಬತ್ತಿಗಳನ್ನು ಮಾಡ್ಕೊಳ್ಳೋದು. ಹಾಗಾಗಿ ನಾನು ಸಹ ದಾನಗಳು ಕೊಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ನನಗೂ ಸಮಯದ ಅಭಾವ ಇದೆ. ಸಿಕ್ಕಂತಹ ಸ್ವಲ್ಪ ಸಮಯದಲ್ಲಿ ನಿಮಗೆಲ್ಲನೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಉಪಯೋಗ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕು ಅಂತಲೇ ಅಷ್ಟೇ ನನ್ನ ಆಸೆ. ಹಾಗಾಗಿ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ರಿ. ಕೇಳಿರೋ ಪ್ರಶ್ನೆಗಳನ್ನೇ ಮತ್ತೆ ಕೇಳಬೇಡ್ರಿ. ನನಗೆ ಬರೆದು ಹಾಕೋದಕ್ಕೂ ಸಮಯ ತುಂಬ ಕಡಿಮೆ ಇದೆ. ಮತ್ತು ನಾನು ಸಹ ಸೇವೆಗಳನ್ನು ಮಾಡಬೇಕು. ಹಾಗಾಗಿ ನನಗೂ ಸ್ವಲ್ಪ ಸಮಯವನ್ನು ಕೊಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.